ಬನ್ನಿ ಗೈಸ್, ಬೆಟ್ಟದ ನೆಲ್ಲಿಕಾಯಲ್ಲಿ ಜ್ಯೂಸ್ ಮಾಡೋದು ಹೇಳ್ಕೊಡ್ತೀನಿ. ಇದು ನಾಟಿ ಬೆಟ್ಟದ ನೆಲ್ಲಿಕಾಯಿ. ಇದು ಬರೋದೇ ಇಷ್ಟ ದಪ್ಪ. ನಿಮ್ಗೆ ಬೇಕು ಅಂದರೆ ಇನ್ನೂ ದಪ್ಪ ಬರುತ್ತೆ, ಅದು ತಗೊಂಡು ಜ್ಯೂಸ್ ಮಾಡ್ಬೋದು. ಇದೇನಕ್ಕೆಲ್ಲ ಒಳ್ಳೇದಂದರೆ ಶುಗರ್ಗೆ, ಬಿ ಪಿಗೆ ಎಲ್ಲದಕ್ಕೂ ಒಳ್ಳೇದಂತೆ, ತಲೆನೋವು ಎಲ್ಲದಕ್ಕೆ. ಈ ಕಾಯಿನ ವಾಶ್ ಮಾಡ್ಕೋಬೇಕು. ನೋಡಿ, ಇಷ್ಟೇ ತೊಗೊಂಡಿದ್ದೀನಿ. ನೋಡಿ, ವಾಶ್ ಮಾಡಿ ಇಕ್ಕೊಂಡಿದ್ದೀನಿ. ಅದನ್ನ ಪೀಸಾಗಿ ಕಟ್ ಮಾಡಬೇಕು. ಯಾವ ಥರ ಪೀಸ್ ಮಾಡಬೇಕು ಅಂತ ತೋರಿಸ್ತೀನಿ. ನೋಡಿ ಈ ಥರ ಪೀಸ್ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಮಿಕ್ಸಿ ಒಳಗೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ನೀರು, ನಂಗೆ ಒಬ್ಬನಿಗೋಸ್ಕರ ಅಷ್ಟು ಸಾಕು. ನೋಡಿ, ನನಗೆ ಮಾತ್ರ ನೀರು 1 ಲೋಟ ಅಷ್ಟು ಇಟ್ಕೊಂಡಿದ್ದೀನಿ. ಸಕ್ಕರೆ 1-2 ಸ್ಪೂನ್ ಹಾಕ್ಕೋಬೇಕು. ನೋಡಿ, ರೆಡಿಯಾಗಿದೆ. ಇವಾಗ ಮಿಕ್ಸಿ ರುಬ್ಬಿಟ್ಟು ಅದನ್ನು ಸೋಡಿಸ್ಕೋಬೇಕು. ತೋರಿಸ್ಕೊಡ್ತೀನಿ ನೋಡಿ. ಹಂಗೆ ನೋಡಿ, ಹಿಂಗಾಗಿರುತ್ತೆ. ಮಿಕ್ಸಿಯಲ್ಲಿ ರುಬ್ಕೊಂಡ್ಮೇಲೆ ನೋಡಿ ಹಿಂಗೆ ಬಂದಿರುತ್ತೆ. ಅದರಲ್ಲಿ ಒಟ್ಟು ಹಂಗೆ ಇರುತ್ತೆ. ಮತ್ತು ಅದನ್ನು ಇವಾಗ ನಾವು ಟೀ ಸೋಡಿಸ್ಕೊಳೋ ಇದರಲ್ಲಿ ಸೋಡಿಸ್ಕೋಬೇಕಾಗುತ್ತೆ. ನೋಡಿ, ರೆಡಿಯಾಗಿದೆ. ಇದನ್ನು ಇವಾಗ ನಾವು ನನ್ನ ಕೊಪ್ಪನಿಗೋಸ್ಕರ ಇದು, ಮತ್ತು ನಮ್ಮ ತಮ್ಮಗ ನಾನು ಸ್ವಲ್ಪ ಇವಾಗ ಅದನ್ನ ಎತ್ತಿ ಕುಡ್ಕೊಬೇಕಷ್ಟೆ. ಅದೆಲ್ಲ ಏನಕ್ಕೆ ಒಳ್ಳೇದಂದರೆ ಶುಗರ್ಗೆ, ಬಿ ಪಿಗೆ, ತಲೆನೋವಿಗೆ, ಎಲ್ಲ ಥರ ಕಾಯಿಲೆಗೂ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡಿ ಕುಡಿದ್ರೆ ಒಳ್ಳೇದಂತೆ. ಅದು ತಗುರಾಗಿರುತ್ತೆ. ಸಕ್ಕರೆ 1-2 ಸ್ಪೂನ್ ಹಾಕ್ಕೊಂಡು ಕುಡಿದ್ರೆ ಅಷ್ಟೊಂದು ತಗುರೇನಿರಲ್ಲ ನಮಗೆ. ಅವನಕ್ಕಿಂತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ.